ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೆಂಗಸರು ಎಷ್ಟು ಬಾರಿ ಔಟ್ ಮಾಡಿಕೊಳ್ಳುತ್ತಾರೆ ಗೊತ್ತಾ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ತ್ರೀ ಹಸ್ತಮೈಥುನ ನಮಗೆ ಗೊತ್ತು, ಹೆಸರು ಕೇಳ್ತಿದ್ದಂತೆ ಹುಬ್ಬನ್ನು ಗಂಟು ಹಾಕಿ ಚೀ ಎನ್ನುತ್ತೀರೆಂದು. ಬಹುತೇಕ ಮಹಿಳೆಯರು ಹಸ್ತಮೈಥುನ ಮಾಡುವುದಿಲ್ಲ, ಮಾಡಿರುವವರು ಒಪ್ಪಿಕೊಳ್ಳುವುದಿಲ್ಲ. ಹಸ್ತಮೈಥುನದ ಬಗ್ಗೆ ಮಾತನಾಡುವ ಧೈರ್ಯವಿಲ್ಲ. ಕಿವಿ, ಕಣ್ಣು ಮುಚ್ಚಿಕೊಂಡು ಮುಖ ಹಿಂಡುವ ಬದಲು ಶಾಂತವಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ತ್ರೀ ಹಸ್ತಮೈಥುನದ ಬಗ್ಗೆ ನಾವೊಂದಿಷ್ಟು ವಿಷಯವನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಮಹಿಳೆಯರು ಎಷ್ಟು ಬಾರಿ ಹಸ್ತಮೈಥುನ ಮಾಡಿಕೊಳ್ಳುತ್ತಾರೆ? ಕೆಲ ಮಹಿಳೆಯರು ಹಸ್ತಮೈಥುನ ಮಾಡಿಕೊಳ್ತಾರೆಂಬ ಸಂಗತಿ ನಿಮಗೆ ತಿಳಿದಿದೆ. ಹಾಗಂತ ಮಹಿಳೆಯರು ಎಷ್ಟು ಬಾರಿ ಹಸ್ತಮೈಥುನ ಮಾಡಿಕೊಳ್ಳುತ್ತಾರೆ ಎಂಬುದಕ್ಕೆ ಸ್ಪಷ್ಟ ಉತ್ತರವಿಲ್ಲ. ಏಕೆಂದರೆ ಕೆಲವರು ಈವರೆಗೂ ಅದನ್ನು ಪ್ರಯತ್ನಿಸಿಲ್ಲ. ಕೆಲವರು ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಪ್ರಯತ್ನಿಸಿದ್ದಾರೆ. ಹಾಗಾಗಿ ಎಷ್ಟು ಬಾರಿ ಎಂಬುದಕ್ಕೆ ಸ್ಪಷ್ಟ ಉತ್ತರವಿಲ್ಲ. ವಾರದಲ್ಲಿ ಒಮ್ಮೆ ಹಸ್ತಮೈಥುನ ಮಾಡಿಕೊಳ್ಳುವವರು ಇದ್ದಾರೆ. ಇನ್ನು ಹಸ್ತಮೈಥುನ ಮಾಡಿಕೊಳ್ತಾರೆಂದ್ರೆ ಅವರನ್ನು ಜನರು ದೂರವಿಡ್ತಾರೆ. ಅವರ ಬಗ್ಗೆ ಅನೇಕ ಮಾತುಗಳು ಕೇಳಿಬರ್ತವೆ. ಮಾನಸಿಕ ಅಸ್ವಸ್ಥ ಎಂದು ಹೇಳುವವರಿದ್ದಾರೆ. ಆದ್ರೆ ಸ್ತ್ರೀ ಹಸ್ತಮೈಥುನ ಸಾಮಾನ್ಯ. ಯಾವುದೋ ರೋಗಕ್ಕೆ ತುತ್ತಾದವರು ಇದನ್ನು ಮಾಡುವುದಿಲ್ಲ. ಈ ರೀತಿ ಮಾಡುವವರು ಸಹ ಸಾಮಾನ್ಯ ವರ್ಗದಲ್ಲಿ ಬರುತ್ತಾರೆ. ಹಸ್ತಮೈಥುನದಿಂದಲೂ ಅನೇಕ ಪ್ರಯೋಜನವಿದೆ. ಅದನ್ನು ಅರಿತು ಅಗತ್ಯವಿದ್ದಾಗ ಹಸ್ತಮೈಥುನ ಮಾಡಿಕೊಂಡಲ್ಲಿ ಯಾವುದೇ ತಪ್ಪಿಲ್ಲ ಎನ್ನುತ್ತಾರೆ ತಜ್ಞರು. ಹಾಗಿದ್ರೆ ಸರಾಸರಿ ಎಷ್ಟು ಮಹಿಳೆಯರು ಹಸ್ತಮೈಥುನ ಮಾಡುತ್ತಾರೆ? ಕೆಲವೊಂದಕ್ಕೆ ನಿಖರ ಉತ್ತರ ನೀಡಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಅಧ್ಯಯನದಿಂದ ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ ನಡೆದಿದೆ. ಅಧ್ಯಯನದ ಪ್ರಕಾರ ಪುರುಷರು ಮಾತ್ರವಲ್ಲ, ಮಹಿಳೆಯರು ಹಸ್ತಮೈಥುನ ಮಾಡಲು ಇಷ್ಟಪಡುತ್ತಾರೆ. ವರದಿಗಳ ಪ್ರಕಾರ ಸುಮಾರು 40% ಮಹಿಳೆಯರು ಹಸ್ತಮೈಥುನ ಮಾಡಲು ಇಷ್ಟಪಡುತ್ತಾರೆ. ಆದರೆ ಇದು ನಿಖರವಾದ ಅಂಕಿಅಂಶವಲ್ಲ. ನೀವು ಎಷ್ಟು ಬಾರಿ ಹಸ್ತಮೈಥುನ ಮಾಡಿಕೊಳ್ಳಬೇಕು? ಕೆಲವರನ್ನು ಕಾಡುವ ಸಾಮಾನ್ಯ ಪ್ರಶ್ನೆ ಇದು. ಪ್ರತಿಯೊಬ್ಬ ವ್ಯಕ್ತಿಯ ಹಸಿವು ಮತ್ತು ತಿನ್ನುವ ಸಮಯ ಒಂದೇ ಆಗಿರುವುದಿಲ್ಲ. ಹಾಗೆಯೇ ಇಬ್ಬರ ಹಸ್ತಮೈಥುನ ಸಮಯ ಮತ್ತು ಮನಸ್ಸು ಒಂದೇ ಆಗಿರುವುದಿಲ್ಲ. ಕೆಲವರು ಹಸಿವಾದಾಗ ಹೆಚ್ಚು ತಿಂದ್ರೆ ಮತ್ತೆ ಕೆಲವರು ಕಡಿಮೆ ತಿನ್ನುತ್ತಾರೆ. ಹಸ್ತಮೈಥುನದ ವಿಷಯವು ಇದಕ್ಕೆ ಹೊರತಾಗಿಲ್ಲ. ಇದು ದೈಹಿಕ ಅಗತ್ಯವಾಗಿದೆ. ಕೆಲವೊಮ್ಮೆ ನೀವು ಅದನ್ನು ಬಯಸುತ್ತೀರಿ, ಕೆಲವೊಮ್ಮೆ ಅಲ್ಲ. ಕೆಲವೊಮ್ಮೆ ನೀವು ತಿಂಗಳುಗಟ್ಟಲೆ ಅದು ಇಲ್ಲದೆ ಬದುಕಬಹುದು ಮತ್ತು ಕೆಲವೊಮ್ಮೆ ಅದು ನಿಮ್ಮನ್ನು ಸದಾ ಕಾಡಬಹುದು. ಅದು ಕೂಡ ನಿಮ್ಮ ವಯಸ್ಸು, ನಿಮ್ಮ ಮನಸ್ಥಿತಿ ಆಧಾರದ ಮೇಲೆ ನೀವು ಹಸ್ತಮೈಥುನ ಮಾಡಿಕೊಳ್ಳುತ್ತೀರಿ. ಹೆಚ್ಚು ಕಡಿಮೆ ಲೆಕ್ಕಾಚಾರ ಇದರಲ್ಲಿ ಬರುವುದಿಲ್ಲ. ಸ್ನೇಹಿತರೆ, ಹಾಗಿದ್ರೆ ಮಹಿಳೆಯರಿಗೆ ಹಸ್ತಮೈಥುನ ಎಷ್ಟು ಪ್ರಯೋಜನಕಾರಿ? ಹಸ್ತಮೈಥುನವು ಮಹಿಳೆಯರ ಆರೋಗ್ಯ ಮತ್ತು ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಹಸ್ತಮೈಥುನವು ಮುಟ್ಟಿನ ಸಮಯದಲ್ಲಿ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಸಂಭೋಗದ ವೇಳೆ ದೇಹವು ಕೆಲವು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಹಸ್ತಮೈಥುನದ ನಂತರವೂ ಈ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನೈಸರ್ಗಿಕ ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ವಯಂ ಸಬಲೀಕರಣ. ಹಸ್ತಮೈಥುನವು ಸ್ವಯಂ ಪ್ರೀತಿ. ಅದು ತನ್ನನ್ನು ಪ್ರೀತಿಸಲು ಕಲಿಸದಿರಬಹುದು, ಆದರೆ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ಉತ್ತಮ ನಿದ್ರೆ. ಅಧ್ಯಯನದ ಪ್ರಕಾರ ಪರಾಕಾಷ್ಠೆಯ ಸಮಯದಲ್ಲಿ ಆಕ್ಸಿಟೋಸಿನ್ ಮತ್ತು ಪ್ರೊಲ್ಯಾಕ್ಟಿನ್ ಬಿಡುಗಡೆಯಾಗುತ್ತದೆ. ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಹಸ್ತಮೈಥುನ ಕೂಡ ಒಳ್ಳೆಯ ನಿದ್ರೆಗೆ ಸಹಕಾರಿ. ಹಾಳಾಗದ ಸಂಬಂಧ. ಇಲ್ಲಿ ಒಬ್ಬರೇ ಇರುವುದರಿಂದ ಸಂಬಂಧ ಹಾಳಾಗುವುದಿಲ್ಲ. ಸಂಭೋಗದಿಂದ ಸಂಗಾತಿಗೆ ಸಂತೋಷ ಸಿಕ್ಕಿಲ್ಲ ಎಂಬ ನೋವು ಕಾಡುವುದಿಲ್ಲ. ಲೈಂಗಿಕ ರೋಗ ಹರಡುವ ಅಪಾಯವಿರುವುದಿಲ್ಲ. ಗರ್ಭಪಾತದ ಅಪಾಯವಿಲ್ಲ. ತಲೆನೋವು ಮತ್ತು ಮೈಗ್ರೇನ್. ತೀವ್ರ ತಲೆನೋವು ಮತ್ತು ಮೈಗ್ರೇನ್ಗೆ ಹಸ್ತಮೈಥುನವು ತುಂಬಾ ಪ್ರಯೋಜನಕಾರಿಯಾಗಿದೆ. ಹಸ್ತಮೈಥುನವು ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ. ಖಿನ್ನತೆ ಅಪಾಯ. ಸ್ತ್ರೀ ಹಸ್ತಮೈಥುನದ ಬಗ್ಗೆ ಅನೇಕ ವದಂತಿ ಇದೆ. ಖಿನ್ನತೆ ಕಾಡಬಹುದು ಎನ್ನಲಾಗುತ್ತದೆ. ಆದ್ರೆ ಯಾವುದೇ ವಾಸ್ತವಿಕ ಪುರಾವೆ ಅಥವಾ ವೈಜ್ಞಾನಿಕ ಪುರಾವೆಗಳಿಲ್ಲ.
ಹಸ್ತಮೈಥುನದಿಂದ ಲೈಂಗಿಕ ಬಯಕೆಗೆ ಅಡ್ಡಿ ಮಾಡುತ್ತದೆ ಎನ್ನಲಾಗುತ್ತದೆ. ಆದ್ರೆ ಇದು ಪ್ರೀತಿ ಹೆಚ್ಚಿಸುತ್ತದೆ ಎಂದು ತಜ್ಞರು ಹೇಳ್ತಾರೆ. ಹಸ್ತಮೈಥುನವು ಗರ್ಭಿಣಿಯಾಗುವ ನಿಮ್ಮ ಸಾಮರ್ಥ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇನ್ನು ಹಸ್ತಮೈಥುನಕ್ಕೆ ಅನೇಕ ಆಟಿಕೆಗಳನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.